ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ನಿಮಗೆ ಒಂದು ಕತೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಕತೆ ಹೇಳಿದ್ಮೇಲೆ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಒಂದು ಊರಿನಲ್ಲಿ ಕಾಗೆ ತುಂಬ ಮರದ ಕೊಂಬೆ ಮುಂದೆ ತುಂಬ ಕೂತ್ಕೊಂಡು ತುಂಬ ಅಳ್ತಾ ಇತ್ತು. ತುಂಬ ದುಃಖಿತವಾಗಿತ್ತು. ಅದು ಅಳ್ತಾ ಇರಬೇಕಾದ್ರೆ ಅದು ಅಲ್ಲಿ ಒಂದು ಆಶ್ರಮದಲ್ಲಿ ಗಿಡದ ಕೆಳಗಡೆ ಒಬ್ಬರು ಗುರೂಜಿಗಳು ಧ್ಯಾನ ಮಾಡ್ತಾ ಕುಳಿತಿರ್ತಾರೆ. ಇದು ಅಳ್ತಾ ಇರುತ್ತೆ. ಅಳೋದನ್ನು ಗುರುಗಳು ನೋಡ್ತಾರೆ. ನೋಡಿಬಿಟ್ಟು ಯಾಕೆ ನೀನು ಅಳ್ತಾ ಇದೀಯಾ, ಏನಾಯಿತು ಅಂತ ಕೇಳ್ತಾರೆ. ಇಲ್ಲ, ನಾನು ತುಂಬ ಬೇಜಾರಾಗಿದ್ದೀನಿ. ಜೀವನದಲ್ಲಿ ನನಗೆ ಯಾರು ನಾನು ಇಷ್ಟಪಡಲ್ಲ, ನನ್ನ ಖುಷಿನೇ ಇಲ್ಲ. ನನಗೆ ಜೀವನದಲ್ಲಿ ತುಂಬ ಬೇಸರ ಆಗ್ಬಿಟ್ಟೈತೆ. ಯಾರು ನನ್ನ ಇಷ್ಟಪಡಲ್ಲ, ಎಲ್ಲರೂ ನನಗೆ ಅವಮಾನ ಮಾಡ್ತಾರೆ, ಎಲ್ಲರೂ ಓಡಿಸ್ತಾರೆ ಅಂತ ತುಂಬ ಬೇಜಾರಿನಿಂದ ತುಂಬ ಬೇಸರವಾದ ಮಾತುಗಳನ್ನು ಆಡ್ತು. ಆವಾಗ ಗುರುಗಳು ಹೇಳ್ತಾನೆ, ಹೌದು, ನೀನು ಏನು ಮಾಡಿದರೆ ಸಂತೋಷವಾಗಿ ಖುಷಿಯಾಗಿರ್ತೀಯ, ನಿನಗೇನು ಬೇಕು, ನೀನು ಯಾವ ಥರ ಇರಬೇಕು ಅಂದ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ. ಆ ಥರ ನಾನು ಮಾಡಬಲ್ಲೆ, ನನ್ನ ಮಂತ್ರಶಕ್ತಿಯಿಂದ ಯಾವ ಥರ ಇರಬೇಕು ಅಂದ್ಕೊಂಡಿದ್ದೀಯಾ ಹೇಳು ಅಂತ ಹೇಳ್ತಾರೆ. ಆವಾಗ ಕಾಗೆ ಹೇಳುತ್ತೆ, ನಾನು ಹಂಸ ಚೆನ್ನಾಗಿರುತ್ತೆ, ಹಂಸದ ಥರ ಇರಬೇಕು ಅಂತ ಹೇಳುತ್ತೆ. ಆವಾಗ ಓಕೆ, ನಾನು ಹಂಸದ ಥರ ನೀನು ಮಾಡ್ತೀನಿ, ಆದರೆ ನೀನು ಹಂಸದ ಬಳಿಗೆ ಹೋಗಿ ನೀನು ಎಷ್ಟು ಖುಷಿಯಾಗಿದೆಯಾ ಅಂತ, ಅದ್ರ ಜೀವನ ಹೇಗಿರುತ್ತೆ ಅಂತ ನೀನು ಕಂಡುಕೊಂಡು ಕೇಳಿಕೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಕಾಗೆ ಹೋಗಿ ಹಂಸದ ಬಳಿ ಕೇಳುತ್ತೆ, ನೀನು ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಫುಲ್ ವೈಟಾಗಿದೆಯಾ, ಎಲ್ಲರೂ ನೀನು ಪ್ರೀತಿ ಮಾಡ್ತಾರೆ, ನೀನು ತುಂಬ ಖುಷಿಯಾಗಿದೆಯಲ್ಲ ಅಂತ ಕೇಳುತ್ತೆ. ಆವಾಗ ಹಂಸ ಹೇಳುತ್ತೆ, ಇಲ್ಲ, ನಾನು ಖುಷಿಯಾಗಿಲ್ಲ, ನಾನು ಫುಲ್ ವೈಟಾಗಿದ್ದೀನಿ, ಏನು ಕಲರೇ ಇಲ್ಲ, ನನ್ನ ಜೀವನದಲ್ಲಿ ಕಲರ್ಫುಲ್ ಆಗಿಲ್ಲ ಅಂತ ಹೇಳುತ್ತೆ. ಗಿಳಿ ತುಂಬ ಚೆನ್ನಾಗಿದೆ, ತುಂಬ ಕಲರ್, ಎಷ್ಟೊಂದು ಕಲರ್ ಐತೆ, ತುಂಬ ಸುಂದರವಾಗಿದೆ ಅಂತ ಹೇಳಿದಾಗ ಗಿಣಿ ಹತ್ರ ಹಾರ್ಕೊಂಡು ಹೋಗಿ ಕಾಗೆ ಕೇಳುತ್ತೆ, ನೀನು ತುಂಬ ಖುಷಿಯಾಗಿದೆಯಲ್ಲ, ನೀನು ತುಂಬ ಚೆನ್ನಾಗಿದೆಯಾ, ಕಲರ್ಫುಲ್ ಆಗಿದೆಯಾ, ಎಲ್ಲರೂ ನೀನು ಇಷ್ಟಪಡ್ತಾರಲ್ಲ ಅಂತ ಕೇಳಿದಾಗ ಗಿಣಿ ಹೇಳುತ್ತೆ, ಇಲ್ಲ, ನನ್ನ ಎಲ್ಲರೂ ಇಷ್ಟಪಡ್ತಾರೆ, ನನ್ನ ಪಂಜರದಲ್ಲಿ ಇರ್ತಾರೆ, ನನಗೆ ಭಯ ಆಗುತ್ತೆ, ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡ್ತಾರೆ ಇವರು ಅಂತ ನನಗೆ ಭಯದಲ್ಲೇ ಜೀವನ ಮಾಡ್ತೀನಿ ಅಂತ ಹೇಳುತ್ತೆ. ಹೌದಾ, ಅದಕ್ಕಿಂತ ನನಗೆ ಚೆನ್ನಾಗಿ ಅನಿಸೋದು ನವಿಲು ತುಂಬ ಚೆನ್ನಾಗಿದೆ ನೋಡು ಅಂತ ಹೇಳುತ್ತೆ. ಅದಕ್ಕೆ ಕಾಗೆ ನವಿಲು ಹತ್ರ ಹೋಗಿ, ನೀನು ತುಂಬ ಚೆನ್ನಾಗಿದೆಯಲ್ಲ, ಎಲ್ಲರೂ ನಿನ್ನೆ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿಸ್ತಾರೆ ಅಲ್ಲ ಅಂತ ಕೇಳಿದಾಗ ನವಿಲು ಹೇಳುತ್ತೆ, ತುಂಬ ಚೆನ್ನಾಗಿದ್ದೀನಿ, ನನ್ನ ಪುಕ್ಕೆ ಎಲ್ಲ ಚೆನ್ನಾಗಿದೆ, ರೆಕ್ಕೆ ಬಿಚ್ಚಿ ಆ ರೆಕ್ಕೆದನ್ನು ಪುಕ್ಕಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇರ್ತಾರೆ, ನನಗೆ ತುಂಬ ನೋವಾಗುತ್ತೆ, ನನ್ನ ಪಂಜರದಲ್ಲಿ ಬಂಧಿಸಿರ್ತಾರೆ ಆ ಥರ ಹೇಳುತ್ತೆ. ಹೌದಾ, ಮತ್ತು ನೀನು ಖುಷಿಯಾಗಿಲ್ಲ, ಮತ್ತು ಯಾರು ಖುಷಿಯಾಗಿರೋದು ಅಂತ ಕೇಳ್ತಾರೆ. ಕಾಗೆಗೆ ನವಿಲು ಹೇಳುತ್ತೆ, ಇಲ್ಲ, ನೀನೇ ತುಂಬ ಖುಷಿಯಾಗಿರೋದು, ನೀನು ಬಿಟ್ಟರೆ ಯಾರೂ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಿನ್ನ ಯಾರೂ ಹಿಡಿಯೋದೂ ಇಲ್ಲ, ಪಂಜರದಲ್ಲಿ ಇಡೋದೂ ಇಲ್ಲ, ನೀನು ತುಂಬ ಖುಷಿಯಾಗಿದೆಯಾ, ತುಂಬ ಖುಷಿಯಾಗಿ ಹಾರಾಡ್ತಿದೆಯಾ, ನಿನ್ನ ಯಾರೂ ಮುಟ್ಟೋದೂ ಇಲ್ಲ, ನೀನೇ ಚೆನ್ನಾಗಿ ಅನಿಸುತ್ತೆ, ನಿನ್ನ ಥರನೇ ಇರಬೇಕು ಅನಿಸುತ್ತೆ ಅಂತ ಹೇಳುತ್ತೆ. ಆಗ ಕಾಗೆಗೆ ತುಂಬ ಖುಷಿ ಆದ ತಕ್ಷಣ ಮತ್ತೆ ಹೋಗಿ ಸ್ವಾಮೀಜಿ ಹತ್ರ ಹೋಗಿ ಹೇಳುತ್ತೆ, ಇಲ್ಲ, ನಾನೇ ಚೆನ್ನಾಗಿದ್ದೀನಿ, ನನಗಿಂತ ಚೆನ್ನಾಗಿರೋರು ಯಾರಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ಹೇಳೋದು, ದೇವ್ರು ನಮಗೇನು ಕೊಟ್ಟಿದ್ದಾನೆ, ಯಾವ ಥರ ಜೀವನ ಕೊಟ್ಟಿದ್ದಾನೆ, ಯಾವ ಥರ ನಮಗೆ ಇಟ್ಟಿದ್ದಾನೆ, ವೈಟು, ಬ್ಲ್ಯಾಕು, ಗೋಧಿ ಬಣ್ಣ, ಆ ಥರ ಏನೂ ಇಲ್ಲ. ನಮ್ಗೆ ಯಾವ ಥರ ಕೊಟ್ಟಿದ್ದಾನೋ ಅದೇ ಥರ ನಾವು ಸ್ವೀಕರಿಸಬೇಕು, ಮುಂದೆ ಆಗ್ತಾನೇ ಇರಬೇಕು. ಆದರೆ ಇವ್ರನ್ನ ನೋಡಿ, ನನಗೆ ಆ ಥರ ಇಲ್ಲ, ನನಗೆ ಈ ಥರ ಇಲ್ಲ, ಆ ಥರ ಫೀಲ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಬೇಸರ ಮಾಡಿಕೊಂಡ್ರೆ ದೇವರಿಗೂ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ನಿಮ್ಗೇನು ಕೊಟ್ಟಿರ್ತಾನೆ ಅದರಲ್ಲೇ ಜೀವನ ಮಾಡಿ, ದೇವ್ರು ಯಾವ್ದು ಕೊಟ್ಟಿರ್ತಾನೆ ಅದರಲ್ಲೇ ಜೀವಿಸಿ ಸಂತೋಷವಾಗಿ ಖುಷಿಯಾಗಿರಿ ಅಂತ ಹೇಳ್ತಾ, ಈ ನ್ಯೂ ಇಯರಿಂದನೇ ನಿಮಗೆ ಸುಖ, ಶಾಂತಿ, ಸಮೃದ್ಧಿ, ಕೀರ್ತಿ ಎಲ್ಲ ದೇವ್ರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್.